ಹಾಯ್ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಲಾಗ್ ಬಂದ್ಬಿಟ್ಟು ನಮ್ಮ ಬಾಸ್ ಅಪ್ಪು ಬಾಸ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾನು ನಮ್ಮಣ್ಣ ಇಬ್ಬರು ಬ್ರದರ್ಸ್ ಬಂದ್ವಿ ಜೊತೆಗೆ. ಬರ್ತಾಗ ದುರ್ಗದಲ್ಲಿ ಹತ್ತತ್ರ ನಮ್ಮ ಫ್ರೆಂಡು ಮುಂದೆ ಹೋಗಿದ್ದ. ಹಾಗಾಗಿ ದುರ್ಗದಾಗ ಬೈಕಲ್ಲಿ ವಿಡಿಯೋ ಮಾಡ್ಕೊತ ಬಂದ್ವಿ ಇಬ್ಬರು. ನಮ್ಮೂರ ಹತ್ರ ಆಲ್ರೆಡಿ ಎಂಟ್ರೆನ್ಸ್ ಬಂದಿದ್ವಿ ಫ್ರೆಂಡ್ಸ್. ನಮ್ಮೂರ ಹತ್ರ ಬಂದಿದ್ವಿ ಆಲ್ರೆಡಿ. ಇಲ್ಲಿಂದ ನಮ್ಮೂರ ಒಂದು 2 ಕಿಲೋಮೀಟ್ರ್ ಅಷ್ಟೇ ಇರೋದು. ಫೈನಲಾಗಿ ಊರಿಗೆ ಬಂದು ರೀಚ್ ಆಗಿದ್ದಾಯಿತು. ಇಲ್ಲಿಂದ ಗಾಡಿ ಪಾರ್ಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಫ್ರೆಂಡ್ಸ್, ಲೋಡ್ ಇಲ್ಲದ ಕಾರಣ ಡಾಕ್ಟರ್ ರಾಜ್ಕುಮಾರ್ ಹಂಗೆ ಅಪ್ಪು ಬಾಸ್ ಸ್ಮಾರಕ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನಾವು ನಮ್ಮ ಬ್ರದರ್ಸ್ ಎಲ್ಲ ಹಂಗೆ ಫ್ಲವರ್ ತಗೊಂಡು ಹೋಗ್ತಾಯಿದ್ವಿ ಒಳಗಡೆ. ನೋಡ್ರಿ ನಮ್ಮಣ್ಣ ಹಿಂದ್ಗಡೆ ನೋಡ್ರಿ, ಈಗಿನ ಜಸ್ಟ್ ಎಂಟ್ರಿ ಆಗ್ತಿದ್ದೀವಿ ಒಳಗಡೆ. ನೋಡ್ರಿ ನಮ್ಮ ಅಪ್ಪು ಬಸ್ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲ್ ಆಗಿ ಎಲ್ಲ ನೋಡ್ಕೊಂಡಿದ್ದಾಯಿತು. ಅಲ್ಲೆಲ್ಲಿ ಸೆಂಟ್ರಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಹಂಗಾಗಿ ನಮ್ಮ ಫ್ರೆಂಡ್ ದುರ್ಗದ ಹತ್ರ ಇದ್ದ. ಹಂಗಾಗಿ ಬರ್ತಾ ದಾರಿಲಿ 2 ಗಾಡಿದು ವೀಡಿಯೋ ಮಾಡ್ಕೊತ ಬಂದ್ವಿ. ನಮ್ಮ ಫ್ರೆಂಡ್ ಗಾಡಿ ಹಿಂದ್ಗಡೆ ಬರ್ತಾಯಿದ್ದೆ. ನಮ್ಮ ಫ್ರೆಂಡ್ ಹೋಗಿದ್ದ. ಈಗ ನಾವು ದುರ್ಗ ಎಂಟ್ರೆನ್ಸ್ ಆಗಿದ್ವಿ. ನಮ್ಮ ಫ್ರೆಂಡ್ ಅಲ್ಲೇ ಆ ಕಡೆನೇ ಹೋದ. ನಾನು ಊರೊಳಗೆ ಬಂದೆ. ನೋಡ್ರಿ ಯಾವ ಥರ ಇದೆ ದುರ್ಗ. ಇಲ್ಲಿಂದ ನಾವು ಅನ್ಲೋಡ್ ಪಾಯಿಂಟ್ ಇನ್ನು ಸ್ವಲ್ಪ ಐತೆ ಅಷ್ಟೇ. ಓನರ್ಗೆ ಮುಂದ್ಗಡೆ ಕರ್ಕೊಂಡು ಹೋಗ್ತಾಯಿದ್ರೆ ಅಲ್ಲಿಗೆ ಹೋಗ್ಬೇಕೀಗ. ಅಪೋಸಿಟ್ ಸಿಂಗಲ್ ರೋಡ್ ಇರೋದ್ರಿಂದ ಅಪೋಸಿಟೇ ಹೋಗ್ಬೇಕೀಗ. ನಾವು ಈ ಕಡೆ ರೈಟ್ ಸೈಡಿಗೆ ಹೋಗ್ಬೇಕು. ಹಂಗಾಗಿ ಅಪೋಸಿಟ್ ಹೋಗ್ತಾಯಿದ್ದೀನಿ. ಸ್ವಲ್ಪ ದೂರ ರೈಟಿಗೆ ಕಟ್ ಮಾಡ್ಕೊಬೇಕು. ಸ್ವಲ್ಪ ವೆಹಿಕಲ್ ಜಾಸ್ತಿ, ಹಂಗಾಗಿ ನಿಂತ್ಕೊಂಡಿದ್ದೀನಿ. ನೋಡ್ರಿ, ಆಲ್ರೆಡಿ ಓನರ್ ಮುಂದೆ ಹೋದ್ರು. ಇಲ್ಲೇ ಕೆಳಗಡೆ ಡೌನ್ಗೆ. ಫ್ರೆಂಡ್ಸ್, ಇಲ್ಲೇ ರಿವರ್ಸ್ ಹೊಡಿಬೇಕು ಗಾಡಿನ. ಸೈಡಿಗೆ ಹಾಕೊಂಡ್ಬಿಟ್ಟು ಅನ್ಲೋಡ್ ಮಾಡ್ತಿದ್ದಾರೆ. ಇದೇ ಗೋಡಮ್ಮು. ಇಲ್ಲೇ ರಿವರ್ಸ್ ಹೊಡಿದ್ದಾಯಿತು. ಅಣ್ಣವರೆಲ್ಲ ಇಳಿಸಿದ್ರೆ ಆಗ ತಳಪಲ್ಲೆಲ್ಲ ಉಚ್ಚಿಂದಾಯಿತು. ನೋಡ್ರಿ, ಹಗ್ಗ ತಳಪಲ್ಲೆಲ್ಲ ಉಚ್ಚಿದ್ದಾಯಿತು. ಈಗ ಏನಿದ್ರೆ ಅನ್ಲೋಡ್ ಮಾಡ್ತಿದ್ದಾರೆ ಅಣ್ಣ. ನೋಡ್ರಿ, ನಮ್ಮ ಕಡೆ ಮ್ಯಾಗಿಂದ ಅಣ್ಣ ಅನ್ಲೋಡ್ ಮಾಡ್ತಾನೆ. ನೋಡ್ರಿ, ಮ್ಯಾಗಡೆ ಮುಂದ್ಗಡೆ ಬಂದ್ಬಿಟ್ಟು ಹಂಗಾಗಿ ಎತ್ತಿಗೆ ಹಗ್ಗ ಹಾಕಿದ್ರು. ಬಾಂಬೆ ಕಟ್ ಹಾಕಿ ನೋಡಿ. ಎಲ್ಲ ಅನ್ಲೋಡ ಮಾಡ್ತಾಯಿದ್ದಾರೆ. ಈಗ ಬಂದರು ಇನ್ನೊಬ್ಬರು 30 ಸೆಕೆಂಡ್ ಅನ್ಲೋಡ್ ಮಾಡ್ತಾಯಿದ್ದಾರೆ. ನೋಡಿರಿ, ಇನ್ನು ಸ್ವಲ್ಪ ಐತೆ ಆಯಿತು. ಎಲ್ಲ ಖಾಲಿ ಆಯಿತು ಗಾಡಿ ಎಲ್ಲ. ಎಲ್ಲ ಗಾಡಿ ಎಲ್ಲ ಖಾಲಿ ಆಯಿತು. ಪಾಟೆಲ್ಲ ಮುಚ್ಕೊಂಡಿತ್ತು. ಇಲ್ಲಿಂದ ಏನಿದ್ರೆ ಹೋಗೋದು, ಅಂಗಡಿ ಹತ್ರ ಹೋಗ್ಬೇಕು, ಮೆಡಿಸನ್ ಹೋಗ್ಬೇಕು. ಫ್ರೆಂಡ್ಸ್, ಈಗ ಗಾಡಿ ಎಲ್ಲ ಖಾಲಿ ಆಯಿತು. ಪೇಮೆಂಟ್ ಇಸ್ಕೊಂಡು ಈಗ ಹೋಗ್ಬೇಕಷ್ಟೇ. ಇಲ್ಲಿಂದ ಬಿಡ್ಬೇಕೀಗ. ಇಲ್ಲೇ ಹತ್ತಿರ ಇರೋದು ಅಂಗಡಿ, ಲೆಫ್ಟಲ್ಲಿ ಐತೆ. ಇಲ್ಲೇ ಅಂಗಡಿ ಹತ್ರ ಬಾರಪ್ಪ ಕೊಡ್ತೀನಿ ಅಂತಂದು ಹೇಳಿದ್ರು. ಹಂಗಾಗಿ ಇದೇ ಅಂಗಡಿ ಅವ್ರದ್ದು.
ಇಲ್ಲೇ ಸೈಡ್ ಹಾಕಿದ್ದೀವಿ. ಇದೇ ನೋಡ್ರಿ ಅವ್ರ ಅಂಗಡಿ. ಅದೇ ಅಂಗಡಿ ಫ್ರೆಂಡ್ಸ್. ಈಗ ದುಡ್ಡು ಸಂಬಂಧ ಆಯಿತು. ಇಲ್ಲಿಂದ ಹೋಗೋದಷ್ಟೇ. ಈಗ ಟೈಮ್ ಬಂದ್ಬಿಟ್ಟು 8:21 ಆಗಿದೆ. ಈಗ ದುರ್ಗ ಬಿಡ್ತಾಯಿದ್ವಿ. ಇಲ್ಲಿಂದ ಏನು ಹೊಡೆದ್ರು ಒಂದೂವರೆ ತಾಸು ಬೇಕು ಹೋಗೋಕೆ, ನಮ್ಮೂರಿಗೆ ಹೋಗೋಕೆ. ಯಾಕಂದರೆ ಇಲ್ಲಿ ಬೈಪಾಸ್ ಒಳಗೆ ಹೋಗ್ಬಿಡ್ತೀವಿ ಬೇಗ. ಅಲ್ಲಿ ದೊಣ್ಣೆ ಕ್ರಾಸಿಂದ ಸೀದಾ ಹೋಗೋಕೆ ನಮ್ಮೂರಿಗೆ ಹೋಗೋಕೆ 1 ತಾಸು ಬೇಕು. ಸೀದಾ 40 ಕಿಲೋಮೀಟ್ರ್ ಹೊಡೋಕ್ಕೆ 1 ತಾಸು ಬೇಕು. ಇಲ್ಲಿಂದ ಒಂದು ಅರ್ಧ ಗಂಟೆ ಹೋಗ್ಬೋದು. ಬನ್ನಿ ಊರೊಳಗಿಂದ ಈಗ ಹೋಗೋಣ ಸೀದಾ ಹೊರಗೆ. ಫ್ರೆಂಡ್ಸ್, ಈಗ ದುರ್ಗ ಊರೆಲ್ಲ ದಾಟ್ಕೊಂಡು ಬೈಪಾಸ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಸ್ಟ್ರೇಟ್ ಫ್ರೆಂಡ್ಸ್ ದೊಣ್ಣೆ ಕ್ರಾಸಿಗೆ ಹೋಗ್ಬೇಕು. ಇಲ್ಲಿಂದ ಮುಂದೆ ಒಂದು ಅದು ಮಹಾರಾಷ್ಟ್ರದಿಂದ ಇರಬೇಕಲ್ಲ ಗಾಡಿ ಹೋಗ್ತೈತೆ ನೋಡ್ರಿ. ಆ ಥರ ಲೈಟಿಂಗ್ ಐತೆ ಫ್ರೆಂಡ್ಸ್. ನೋಡಿರಿ ಗಾಡಿ ಯಾವ ಥರ ಲೈಟಿಂಗ್ ಇದೆ. ಫುಲ್ ಕಲರ್ಫುಲ್ ಲೈಟಿಂಗು ಫ್ರೆಂಡ್ಸ್. ಫೈನಲ್ ಆಗಿ ನಮ್ಮೂರಿಗೆ ಬಂದಿದ್ದಾಯಿತು ನೋಡಿರಿ. ನಮ್ಮೂರು ಎಂಟ್ರೆನ್ಸ್ ಇದು. ಸೆಂಟ್ರಲಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಸ್ವಲ್ಪ ನೈಟೆಲ್ಲ ಸ್ವಲ್ಪ ಚಾರ್ಜ್ ಕಮ್ಮಿ ಇತ್ತು ಫೋನಲ್ಲಿ. ಹಂಗಾಗಿ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿಂದ ನಮ್ಮೂರು ಒಂದು 2 ಕಿಲೋಮೀಟ್ರ್ ಅಷ್ಟೇ ಇರೋದು. 2-2.5 ಆಗ್ಬೋದು ಅಷ್ಟೇ. ನೋಡಿರಿ, ನಾನು ನಮ್ಮ ಸಲಗ ಹೋಗ್ತಾಯಿದ್ದೀವಿ. ನಾವೇನಿದ್ರೆ ಒಂಟಿ ಸಲಗ ಅಡ್ಡಾಡೋದು. ಯಾವಾಗಾದರೂ ಯಾರು ಬಂದರೆ ಹಂಗೆ ಕರ್ಕೊಂಡು ಹೋಗ್ತೀವಿ. ನೋಡಿ ಫ್ರೆಂಡ್ಸ್, ಈಗ ಫೈನಲ್ ಆಗಿ ಗಾಡಿ ಎಲ್ಲ ನಿಲ್ಲಿಸಿದ್ದೀವಿ. ಪಾರ್ಕಿಂಗ್ ಮಾಡಿದ್ದೀವಿ. ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಗಾಡಿ ಲಾಕ್ ಮಾಡ್ಕೊಂಡು ನೋಡಿರಿ ಲಾಕ್ ಮಾಡ್ತಾಯಿದ್ದೀವಿ. ಇಲ್ಲೇ ನಾವು ಡೈಲಿ ನಿಲ್ಲಿಸೋದು, ಹಂಗಾಗಿ ಇಲ್ಲೇ ನಿಲ್ಲಿಸಿದ್ದೀವಿ. ನೋಡಿರಿ ಯಾವ ಥರ ಕಾಣ್ತೈತೆ ನಮ್ಮ ಸಲಗ. ನಮ್ಮ ಚಾನಲ್ನ ಯಾರ್ಯಾರು ಹೊಸ್ತಾ ನೋಡ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿರಿ. ಏನಾದ್ರು ತಪ್ಪಿದ್ರೆ ಹೇಳ್ರಿ.